ಇನ್ನು ಹುಚ್ಚಿ ಆಗಿದ್ದಾಳೆ ಕಂಪ್ಲೀಟಾಗಿ ರಕ್ಷಿತಾ ಅಂತ ಹೇಳ್ಬೋದು. ಹೌದು, ರಕ್ಷಿತಾ ಹುಚ್ಚಿ ಅಂತಲೇ ಕೂಡ ಈಗ ಹೇಳಲಾಗ್ತಾ ಇದೆ. ಹೌದು, ಇದು ಹುಚ್ಚಾಟವನ್ನು ಆಡುತ್ತಾ ಈಗ ಸರಿ ಜನಗಳು ಕೂಡ ಕ್ಯಾಕರ್ಸ್ ಹೋಗಿದ್ದಾರೆ. ತುಂಬಾ ಇರಿಟೇಷನ್ ಆಗಿದೆ, ದಯವಿಟ್ಟು ಹೊರಗೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮಾಡುತ್ತಿದ್ದ ಟಾಸ್ಕನ್ನು ಕೂಡ ಆಡ್ತಿದ್ದಾಳೆ. ಈ ಚೆಂಡು ಟಾಸ್ಕ್ನಲ್ಲಿ ಇಲ್ಲಿ ನಡೆದಿರುವಂಥ ಒಂದು ದೊಡ್ಡ ಘಟನೆ ಅಂತ ಕೂಡ ಹೇಳ್ಬೋದು. ಹೌದು, ಅದನ್ನು ಸ್ವಿಮ್ಮಿಂಗ್ ಪೂಲ್ನಲ್ಲಿಂದ ಕರೆಕ್ಟಾಗಿ ಬಾಲ್ನ ಥ್ರೋ ಮಾಡಿಕೊಂಡು 2 ಕೋಲ್ನಲ್ಲಿ ಇಟ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಆ ಥರ ಇಟ್ಕೊಂಡು ಹೋಗುವಂತ ಅವಳು ಹೇಳ್ತಿದ್ರೆ ಅದನ್ನು ಕೈಯಲ್ಲಿ ಹಿಡಿದು ಬೇರೆ ರೀತಿಯಲ್ಲಿ ಇದು ಮಾಡಿದಾಗ ಮತ್ತೆ ಧ್ರುವ ಅಂತ ಇದನ್ನು ಹೇಳ್ತಾನೆ. ಉಸ್ತುವಾರಿಯಾಗಿ ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ತಪ್ಪು ಮಾಡ್ತಿದ್ದೆ ಅಂತ ಅವನು ಎಷ್ಟೇ ಹೇಳಿದ್ರು ಕೂಡ ನನ್ನಿಷ್ಟ, ನಾನು ಮಾಡೋದೇ ಈಗ ಏನಿವಾಗ ಅಂತ ಹೇಳಿ ಧ್ರುವಂತಿಗೆ ಉಲ್ಟಾವನ್ನು ಮಾತಾಡಿದ್ದಾಳೆ. ಸದ್ಯ ಅವನು ಎಷ್ಟು ಹೇಳಿದ್ರು ಕೂಡ ಅರ್ಥನೇ ಮಾಡ್ಕೊಳ್ದ ರೀತಿಲಿ ಒಂಥರ ವಿಚಿತ್ರವಾಗಿ ಹುಚ್ಚುಚ್ಚಿ ರೀತಿ ಆಡ್ತಾ ಸ್ವಿಮ್ಮಿಂಗ್ ಪೂಲಲ್ಲಿ ನೀರನ್ನೆಲ್ಲ ಎಲ್ಲರಿಗೂ ಹಾರಿಸ್ತಾ ಇರಿಟೇಷನ್ ಮಾಡ್ತಿದ್ದಾಳೆ. ತುಂಬಾ ವಿಚಿತ್ರವಾಗಿ ಮೆಂಟಲ್ ರೀತಿಯಲ್ಲಿ ಆಡ್ತಿದ್ದಾಳೆ. ತುಂಬಾ ಇರಿಟೇಟ್ ಕೂಡ ಮಾಡ್ತಿದ್ದಾಳೆ. ಹಾಗಾಗಿ ಕ್ಯಾಕರ್ಸ್ ಕೂಡ ಹೋಗಿದ್ದರೆ ಅದೇ ಸಂದರ್ಭದಲ್ಲಿ ನೀರು ಹಾರಿಸ್ಬೇಕಾದ್ರೆ ರಕ್ಷಿತಾ ಬೆಲ್ಲ ನಮ್ಮ ಮೇಲೆ ಯಾಕೆ ನೀರು ಹಾರಿಸ್ತೀವಿ, ಹುಚ್ಚಿ ರೀತಿ ಆಡ್ತಾ ಅಂತೇಳಿ ನಾನು ಹುಚ್ಚಿನೇ ಏನಿವಾಗ ಅಂತ ಹೇಳಿ ಆಕೆಯೇ ಸಹ ನಾನು ಹುಚ್ಚಿ ಎಂಬುದನ್ನು ಒಪ್ಪಿಕೊಂಡಿರುವಂಥದ್ದು ಇಲ್ಲಿ ನಡೆದಿರುವಂಥ ಘಟನೆ. ಸದ್ಯ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾಗಿ ನಡ್ಕೊಳ್ತಿದ್ದಾಳೆ. ಯಾವುದೋ ದೆವ್ವ ಮಿಟ್ಕೊಂಡಿರ್ಬೋದು ಇವಳ ಮೇಲೆ.